ಹಾಯ್ ಫ್ರೆಂಡ್ಸ್, ಗುಟ್ಕಾ ತಿನ್ನೋದು ತುಂಬಾ ಅಪಾಯಕಾರಿ. ಗುಟ್ಕಾ ಒಂದು ವಿಷಕ್ಕೆ ಸಮ ಅಂದ್ರೆ ತಪ್ಪಾಗಲ್ಲ. ಇದು ನಮ್ಮ ಶರೀರವನ್ನ ಸ್ಲೋ ಪಾಯ್ಸನ್ ರೀತಿ ನಾಶಪಡಿಸುತ್ತೆ ಅಂತ ಗೊತ್ತಿದ್ರು ಕೂಡ ತುಂಬಾ ಜನ ಇದನ್ನ ತಿನ್ನುತ್ತಾರೆ. ಇದನ್ನ ಒಂದ್ಸಲ ತಿಂದ್ರೆ ಆಯ್ತು, ಇದನ್ನ ತಿನ್ನದೇ ಇರ್ಲಿಕ್ಕೆ ಆಗೋದಿಲ್ಲ. ಒಂದು ದಿನಕ್ಕೆ ಕೋಟ್ಯಾನುಗಟ್ಟಲೆ ಗುಟ್ಕಾವನ್ನ ತುಂಬಾ ಜನ ಸಿಂಪಲ್ ಆಗಿ ತಿನ್ನುತ್ತಿದ್ದಾರೆ. ಆದ್ರೆ ಫ್ರೆಂಡ್ಸ್, ನೀವು ಇಲ್ಲಿಯವರೆಗೂ ನೋಡಿರದ ಕೇಳಿರದ ಅತ್ಯಂತ ಅಪಾಯಕರವಾದ ಮತ್ತು ಅತ್ಯಂತ ಪ್ರಮಾದಕರವಾದ ಪದಾರ್ಥಗಳನ್ನ ಗುಟ್ಕಾ ತಯಾರು ಮಾಡ್ಲಿಕ್ಕೆ ಬಳಸ್ತಾ ಇದ್ದಾರೆ. ಹಾಗಾದ್ರೆ ಗುಟ್ಕಾವನ್ನ ಹೇಗೆ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮೆಲ್ರಿಗೂ ಗೊತ್ತಿರುತ್ತೆ ನಮ್ಮ ದೇಶದಲ್ಲಿ ಗುಟ್ಕಾ ಪಾನ್ ಮಸಾಲ ಎಷ್ಟು ಪ್ರಸಿದ್ಧಿ ಅಂತ. ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳಿಗೂ ಕೂಡ ಈ ಆಕ್ಟರ್ಸ್ ನ ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಜಸ್ಟ್ 5 ರೂಪಾಯಿಗೆ ಮಾರಾಟ ಮಾಡುವ ಈ ಗುಟ್ಕಾ ದೇಶದ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ಅಡ್ವರ್ಟೈಸ್ಮೆಂಟ್ ನೀಡುತ್ತೆ ಅಂದ್ರೆ ಆಲೋಚನೆ ಮಾಡಿ ಎಷ್ಟು ಜನ ಈ ಗುಟ್ಕವನ್ನ ತಿನ್ನುತ್ತಿರಬಹುದು ಅಂತ. ತುಂಬಾ ಜನ ನಿಮ್ಮಲ್ಲಿ ಅಂದ್ಕೊಳ್ತಾ ಇರಬಹುದು, ಈಗಿನ ದಿನಗಳಲ್ಲಿ ಯಾರು ಗುಟ್ಕಾ ತಿಂತಾರೆ ಬಿಡುಗರು, ಅದು ಅಷ್ಟು ಹೈ ಕ್ಲಾಸ್ ಆಗಿರೋದಿಲ್ಲ ಅನ್ಬಹುದು. ಆದ್ರೆ ನಿಮ್ಗೆ ಗೊತ್ತಾ, ನಮ್ಮ ಭಾರತದಲ್ಲಿ 30%ಗೂ ಅಧಿಕ ಜನ ದಿನಾಲು ಗುಟ್ಕಾವನ್ನ ತಿನ್ನುತ್ತಾರೆ. ಅಂದ್ರೆ ಆಲ್ಮೋಸ್ಟ್ 30 ಕೋಟಿಗಿಂತಲೂ ಹೆಚ್ಚು ಜನ ನಮ್ಮ ದೇಶದಲ್ಲಿ ಗುಟ್ಕವನ್ನ ತಿನ್ನುತ್ತಿದ್ದಾರೆ. ಅಂದ್ರೆ ಪ್ರತಿದಿನ ಸರಿಸುಮಾರು 160 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಗುಟ್ಕವನ್ನ ತಿಂದು ಉಗುಳುತ್ತಿದ್ದಾರೆ. ಇಷ್ಟಕ್ಕೂ ಗುಟ್ಕವನ್ನ ಹೇಗೆ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ಗುಟ್ಕಾ ತಯಾರು ಮಾಡುವುದಕ್ಕೆ ಬೀಟಲ್ ನಟ್ಸ್ ಅಂದ್ರೆ ಅಡಿಕೆ ಬೀಜಗಳನ್ನ ಬಳಸುತ್ತಾರೆ. ಇವುಗಳನ್ನ ಅರೇಕಾ ನಟ್ಸ್ ಎಂದು ಸಹ ಕರೀತಾರೆ. ಇದಕ್ಕೋಸ್ಕರ ಅಡಿಕೆ ಮರಗಳಿರುವ ತೋಟದಿಂದ ಅಡಿಕೆಗಳನ್ನ ಕಟಾವು ಮಾಡಿಕೊಂಡು ತರಲಾಗುತ್ತೆ. ನಂತರ ಗೊಂಚಲುಗಳಲ್ಲಿರುವ ಅಡಿಕೆ ಬೀಜಗಳನ್ನ ಈ ವಿಧದಲ್ಲಿ ಬಡಿದು ಬೇರ್ಪಡಿಸಿ ಅವುಗಳನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಲಾಗುತ್ತೆ. ಚೆನ್ನಾಗಿ ಒಣಗಿದ ನಂತರ ಅಡಿಕೆ ಬೀಜಗಳಿಂದ ಪ್ರೊಫೆಷನಲ್ ವರ್ಕರ್ ಸಹಾಯದಿಂದ ಅದರಲ್ಲಿರುವ ಅಡಿಕೆಗಳನ್ನ ಬೇರ್ಪಡಿಸುತ್ತಾರೆ. ಅಡಿಕೆಗಳನ್ನ ಬೇರ್ಪಡಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಇದನ್ನ ನುರಿತ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಇಲ್ಲಿ ಈ ಅಜ್ಜಿಯನ್ನ ನೋಡಿ, ಕೈಗೆ ಬಟ್ಟೆಯನ್ನ ಕಟ್ಕೊಂಡು ಯಾವ ರೀತಿಯಲ್ಲಿ ಅಡಿಕೆ ಬೀಜದಿಂದ ಅಡಿಕೆಯನ್ನ ಬೇರ್ಪಡಿಸುತ್ತಿದ್ದಾರೆ ಅಂತ. ಈ ರೀತಿ ಬೇರ್ಪಡಿಸಿದ ಅಡಿಕೆಗಳನ್ನ ಒಂದು ಸ್ಥಳದಲ್ಲಿ ಸ್ಟೋರ್ ಮಾಡ್ತಾರೆ. ನಂತರ ಈ ಅಡಿಕೆಗಳನ್ನ ಚೆನ್ನಾಗಿ ಕುದಿಯುತ್ತಿರುವ ತುಂಬಾ ಡೇಂಜರಸ್ ಕೆಂಪು ಬಣ್ಣವನ್ನ ಬೆರೆಸಿರುವ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸುತ್ತಾರೆ. ಅಡಿಕೆಯನ್ನ ಬಣ್ಣದ ನೀರಿನಲ್ಲಿ ಹಾಕಿ ಕುದಿಸುವಾಗ ಅಡಿಕೆ ಬೇರ್ಪಡಿಸುವಾಗ ಬಂದ ವ್ಯರ್ಥವನ್ನ ಬಳಸಿಯೇ ಇವುಗಳನ್ನ ಕುದಿಸುತ್ತಾರೆ. ಇವುಗಳನ್ನ ಕುದಿಸಲು ಯಾವುದೇ ರೀತಿಯ ಕಟ್ಟಿಗೆಯನ್ನ ಬಳಸುವುದಿಲ್ಲ, ಏಕೆಂದ್ರೆ ಇದರ ಟೇಸ್ಟ್ ಬದಲಾಗದಂತಿರಲು ಆ ರೀತಿ ಮಾಡ್ತಾರೆ. ಕೆಂಪು ಬಣ್ಣವನ್ನ ಅಡಿಕೆ ಪೂರ್ತಿಯಾಗಿ ಹೀರಿಕೊಳ್ಳುವವರೆಗೂ ಇವುಗಳನ್ನ ಚೆನ್ನಾಗಿ ಕುದಿಸುತ್ತಾರೆ. ಅದಕ್ಕೆ ಜನ ಇದನ್ನ ತಿಂದ ನಂತರ ಅವರ ಬಾಯೆಲ್ಲ ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ನಂತರ ಇವುಗಳಲ್ಲಿ ಕೆಲವು ವಿಷಕ್ಕೆ ಸಮನಾದ ಇಂಗ್ರೀಡಿಯೆಂಟ್ಸ್ ನ ಸಹ ಬೆರೆಸುತ್ತಾರೆ. ಇದರಲ್ಲಿ ಮುಖ್ಯವಾದುದು ಕಥಾ. ಇದು ತುಂಬಾ ದುಬಾರಿ ಆಗಿರುತ್ತೆ. ಅದಕ್ಕೋಸ್ಕರ ಇದರ ಬದಲಾಗಿ 50ಕ್ಕೂ ಹೆಚ್ಚು ಕೆಮಿಕಲ್ಸ್ ನ ಬಳಸುತ್ತಾರೆ. ಲೈಮ್ ಅಂದ್ರೆ ಸುಣ್ಣ, ನಿಕೋಟಿನ್, ಹಾಗೆ ಪ್ಯಾರಾಫಿನ್ ವ್ಯಾಕ್ಸ್. ಈ ಪ್ಯಾರಾಫಿನ್ ವ್ಯಾಕ್ಸ್ ಹಣ್ಣಿನ ಮೇಲೆ ಕೂಡ ದೊರೆಯುತ್ತೆ. ಇದನ್ನ ಮುಂಬತ್ತಿ ತಯಾರಿಸಲು ಬಳಸಲಾಗುತ್ತೆ. ಅಂದ್ರೆ ನೀವೇ ಆಲೋಚನೆ ಮಾಡಿ, ನಿಮ್ಗೆ ಗೊತ್ತಿಲ್ಲದೆ ನೀವು ಮುಂಬತ್ತಿಯನ್ನ ತಿನ್ನುತ್ತಿದ್ದೀರಾ. ಹಾಗೆ ಇನ್ನು ಹಲವಾರು ರೀತಿಯ ಫ್ಲೇವರ್ಸ್ ನ ಬೆರೆಸುತ್ತಾರೆ. ಹಾಗೆ ಇದರಲ್ಲಿ ಬೆರೆಸುವ ಅತ್ಯಂತ ಪ್ರಮಾದಕರವಾದ ಇನ್ನೊಂದು ಇಂಗ್ರೀಡಿಯೆಂಟ್ ಗ್ಲಾಸ್ ಪೌಡರ್. ಇದು ತುಂಬಾ ಜನರಿಗೆ ಗೊತ್ತಿಲ್ಲ ಕೂಡ. ಗ್ಲಾಸ್ ಪುಡಿಯನ್ನ ಯಾಕೆ ಬೆರೆಸುತ್ತಾರೆ ಅಂದ್ರೆ ತಂಬಾಕು ತಿಂದ ವ್ಯಕ್ತಿಗೆ ನಿಕೋಟಿನ್ ನಶೆ ಚೆನ್ನಾಗಿ ಪಡೆದುಕೊಂಡು ಆ ವ್ಯಕ್ತಿಗೆ ಮತ್ತಿನಲ್ಲಿ ಮುಳುಗಿದಂತೆನಿಸುತ್ತೆ ಅಂತ ಇದನ್ನ ಬೆರೆಸುತ್ತಾರೆ. ನಂತರ ಇದನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಫೈನಲಿ ಈ ರೀತಿ ತಯಾರಾಗುವ ಗುಟ್ಕಾ ಪುಡಿಯನ್ನ ಪ್ಯಾಕೆಟ್ ನಲ್ಲಿ ಪ್ಯಾಕ್ ಮಾಡ್ತಾರೆ. ಈಗ ಇದರಲ್ಲಿ ಬೆರೆಸುವ ತಂಬಾಕು ಹೇಗೆ ತಯಾರಾಗುತ್ತೆ ನೋಡೋಣ ಬನ್ನಿ. ಫ್ರೆಂಡ್ಸ್, ತಂಬಾಕು ತಯಾರಿಗೂ ಮುಂಚೆ ಇವುಗಳನ್ನ ನರ್ಸರಿ ಫಾರ್ಮ್ಸ್ ನಲ್ಲಿ ಸಣ್ಣ ಸಣ್ಣ ಫ್ರೇಮ್ಸ್ ನಲ್ಲಿ ಬೆಳೆಸಲಾಗುತ್ತೆ. ಇವುಗಳನ್ನ ಸೀಡ್ ಬೆಡ್ಸ್ ಅಂತ ಕರೀತಾರೆ. ಇವುಗಳನ್ನ 8 ರಿಂದ 10 ವಾರಗಳವರೆಗೆ ಫ್ರೇಮ್ಸ್ ನಲ್ಲಿ ಬೆಳೆಸಲಾಗುತ್ತೆ. 10 ಇಂಚಸ್ ವರೆಗೂ ಬೆಳೆದ ನಂತರ ಇವುಗಳನ್ನ ಹೊಲದಲ್ಲಿ ತಂದು ನಾಟಿ ಮಾಡ್ತಾರೆ. ನಾಟಿ ಮಾಡಿದ 90 ರಿಂದ 120 ದಿನಗಳ ನಂತರ, ಅಂದ್ರೆ 3 ರಿಂದ 4 ತಿಂಗಳುಗಳ ನಂತರ ತಂಬಾಕು ಗಿಡಗಳು ಕಟಾವು ಮಾಡುವ ಹಂತಕ್ಕೆ ಬೆಳೆದಿರುತ್ತೆ. ಬೆಳೆದಂತೆ ಅದರಲ್ಲಿರುವ ತಂಬಾಕು ಎಲೆಗಳನ್ನ ಕಟ್ ಮಾಡ್ತಾರೆ, ಫ್ಯಾಕ್ಟರಿಗೆ ತೆಗೆದುಕೊಂಡು ಬರ್ತಾರೆ. ನಂತರ ಇವುಗಳನ್ನ ಒಣಗಿಸಲಾಗುತ್ತೆ. ಇದಕ್ಕೋಸ್ಕರ ನೈಸರ್ಗಿಕ ಹೀಟ್ ನ ಬಳಸಲಾಗುತ್ತೆ. ಅಂದ್ರೆ ಈ ಎಲೆಗಳನ್ನ ಒಂದೊಂದು ಬಿದಿರಿನ ಕಟ್ಟಿಗೆಗೆ ಈ ರೀತಿಯಲ್ಲಿ ಕಟ್ಟಿ ಅವುಗಳನ್ನ ಒಣಗಲು ಬಿಡುತ್ತಾರೆ. ಈ ಎಲೆಗಳು ಚೆನ್ನಾಗಿ ಒಣಗಿದ ನಂತರ ಇದಕ್ಕೂ ಮುಂಚೆ ತಯಾರು ಮಾಡಿರುವ ಅಡಿಕೆಗಳನ್ನ ಮತ್ತು ತಂಬಾಕನ್ನ ಒಂದೇ ಫ್ಯಾಕ್ಟರಿಗೆ ತೆಗೆದುಕೊಂಡು ಬರ್ತಾರೆ. ಇವೆರಡನ್ನು ಪ್ಯಾಕ್ ಮಾಡುವುದಕ್ಕೂ ಮುಂಚೆ ತಂಬಾಕಿನಲ್ಲಿ ಗ್ಲಾಸ್ ಪುಡಿಯನ್ನ ಬೆರೆಸಲಾಗುತ್ತೆ. ನಂತರ ಇವುಗಳನ್ನ ಬೇರೆ ಬೇರೆ ಪ್ಯಾಕೆಟ್ ನಲ್ಲಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳುಹಿಸಲಾಗುತ್ತೆ. ಗುಟ್ಕಾ ತಿನ್ನುವವರು ಇವೆರಡನ್ನು ಬೆರೆಸಿಕೊಂಡು
ಮಾಡಿಕೊಂಡು ತಿನ್ನುತ್ತಾರೆ. ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ಗುಟ್ಕಾ ಅಥವಾ ಪಾನ್ ಮಸಾಲ ಅಥವಾ ಯಾವುದೇ ರೀತಿಯ ಗುಟ್ಕವನ್ನ ತಿನ್ನುತ್ತಿದ್ದರೆ ದಯವಿಟ್ಟು ಬಿಟ್ಬಿಡಿ. ಅದು ನಿಮ್ಮ ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಲ್ಲ. ಅದು ನಿಮ್ಮನ್ನ ನಿಧಾನವಾಗಿ ಕೊಲ್ಲುತ್ತೆ. ಅಥವಾ ನಿಮ್ಮ ಫ್ರೆಂಡ್ಸ್ ನಲ್ಲಿ ಯಾರಾದರೂ ಗುಟ್ಕಾ ತಿನ್ನುತ್ತಿದ್ದರೆ ಅವರಿಗೆ ಈ ವಿಡಿಯೋವನ್ನ ತೋರಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.